ಅಗೇನ್ ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ ನನ್ನ ಚಾನಲಲ್ಲಿ. ಸೊ ಇವತ್ತು ನೋಡ್ತಿದ್ದೀರಾ, ನಾನು NCC ಫುಲ್ ಯೂನಿಫಾರ್ಮಲ್ಲಿದ್ದೀನಿ. ಅದು ಬೇರೆ, ಇವತ್ತು ಮಂಡೇನೂ ಅಲ್ಲ ಟ್ಯೂಸ್ಡೇನೂ ಅಲ್ಲ, ಇವತ್ತು NCC ಡೇ. ಸೊ ಎಲ್ಲರಿಗೂ ಪರೇಡ್ ಆಯ್ತು ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗ್ತಿದ್ದೀವಿ. ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಐ ಥಿಂಕ್, ಆಲ್ಮೋಸ್ಟ್ ಪರೇಡ್ ಆದಮೇಲೆ ನೋಡೋಣ ಏನು ಮಾಡ್ತಾರೆ. ಸೊ ಇವತ್ತು KAB ಎಕ್ಸಾಮ್, ಲಾಸ್ಟ್ ಎಕ್ಸಾಮ್. ವೆರಿ ಹ್ಯಾಪಿ. ಈ ಲಾಸ್ಟ್ ಎಕ್ಸಾಮ್ ಆಗಿಬಿಟ್ರೆ ಒಂದು 9 ಡೇಸ್ ಇರುತ್ತೆ. 9 ಡೇಸ್ ಆದಮೇಲೆ ಸೆಮ್ ಎಕ್ಸಾಮ್. ಸೊ ನೋಡಬೇಕು. ಇವನು ಬಂದಿದ್ದಾನೆ, ಹೋಗೋಣ ಇವಾಗ. ಫ್ರೆಂಡ್ಸ್ ಬಂದ್ಬಿಟ್ಟೆ. ಕಾಂಪೌಂಡ್ ಎದುರ್ಕೊಂಡು ಇವಾಗ ಕಾಲೇಜ್ ಒಳಗಡೆ ಇದ್ದೀನಿ. ಇನ್ನೂ ಜಾಸ್ತಿ ಟೈಮ್ ಐತೆ, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಜಲ್ದಿ ಓದಿ ರಿವೈಸ್ ಮಾಡಬೇಕು QAB ಇದು. ಸೊ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲೆಲ್ಲರೂ ಓದ್ತಿದ್ದಾರೆ. ಫ್ರೆಂಡ್ಸ್ ಇವಾಗ ಫಾಲಿನ್ ಆಗೋಕ್ಕೆ ಟೈಮ್ ಸ್ಟಾರ್ಟ್ ಆಗೋಯ್ತು. ಫಾಲಿನ್ ಆಗಬೇಕಲ್ಲಿ. ಆ್ಯಂಡ್ ಫ್ರೆಂಡ್ಸ್, TGCಯಿಂದ ನಾನೊಬ್ಬನೇ ಇದ್ದೀನಿ. ಎಲ್ಲರೂ ಹೋಗ್ಬಿಟ್ರು ಮನೆಗೆ. ಬಂದಿದ್ದರು ಯೂನಿಫಾರ್ಮಲ್ಲಿ. ಸ್ವಲ್ಪ ಜನಕ್ಕೆ ಜ್ವರ ಮತ್ತು ಪ್ರಾಬ್ಲಮ್ ಅಂತ ಎಲ್ಲರೂ ಹೋಗ್ಬಿಟ್ರು. TJC ಅವರು. ಇವಾಗ ನಾನೊಬ್ಬನೇ ಇದ್ದೀನಿ, ಫಸ್ಟ್ ಇಯರ್ TJCಯಿಂದ. ಸೊ ಇವತ್ತು ಫಂಕ್ಷನ್ ಏನೋ ನಡೆಯುತ್ತಂತೆ, ಅದೆಲ್ಲ ಕವರಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗಲ್ಲಿ. ಆ್ಯಂಡ್ ನೋಡೋಣ. ಎಕ್ಸಾಮ್ ಮುಗ್ದು ಇವಾಗ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಎಕ್ಸಾಮ್ ಎಲ್ಲರದು ಮುಗೀತು. ಇವಾಗ 11:30ಗೆ ಸ್ಟಾರ್ಟ್ ಆಗುತ್ತಂತೆ. ಎಲ್ಲರೂ ಫಾಲಿನ್ ಮಾಡಬೇಕಂತೆ ಇವಾಗ. ಸೊ ಫಾಲಿನ್ ಮಾಡೋಕ್ಕೆ ಹೋಗೋಣ. 11:30 ಇವತ್ತು ಫಾಲಿನ್. ಇವತ್ತು 4:30 ತನಕ ಇಟ್ಕೊಳ್ತಾ ಅಂತಿದ್ದಾರೆ, ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ಬಿಟ್ಟಿದ್ದಾರೆ NCC. ಆ್ಯಂಡ್ ನಾನು ಆಚೆ ಬಂದಿದ್ದೀನಿ, ಕಾಲೇಜ್ ಆಚೆ. ಸೊ ರೋಡ್ ಕ್ರಾಸ್ ಮಾಡ್ತಿದ್ದೆ. ಇವತ್ತು ಏನೋ ಬ್ಯಾಕ್ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಇವರು, ಅರ್ಥ ಆಗ್ತಿಲ್ಲ ನನಗೆ. ಅದು ಬೇರೆ ಬ್ಯಾಕ್ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ, ಒಳ್ಳೆಯದೇ ಬಿಡಿ. ಆ್ಯಂಡ್ ಇವಾಗ ಬೆಳಗ್ಗೆ ಏನಾಯ್ತು ಗೊತ್ತಾ, ಗಾಡಿನೇ ಪೆಟ್ರೋಲಲ್ಲೇ ಆಗೋಯ್ತು. ಪೆಟ್ರೋಲ್ದೇ ನನಗೆ ಬರೋದು ಮೇನು. ಪೆಟ್ರೋಲ್ ಅದರಲ್ಲಿ ಯಾವಾಗ ಆಗುತ್ತೋ ಗೊತ್ತಾಗಲ್ಲ, ಅದಕ್ಕೆ ಮನೇಲೇ ಬಿಟ್ಬಿಟ್ಟೆ, ಪೆಟ್ರೋಲ್ ಆಗ್ಬಿಡ್ತಂತ. ನಮ್ಮಪ್ಪ ಬಿಟ್ಟರು ಬೆಳಗ್ಗೆ. ಆ್ಯಂಡ್ ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ನಮ್ಮಪ್ಪ ಬರ್ತಾರಂತೆ, ನೋಡೋಣ. ಆ್ಯಂಡ್ ಇವತ್ತು ಏನು ಇವೆಂಟ್ ಆಗಿಲ್ಲ. ಎಂತಕ್ಕಂದರೆ ಅಟೆಂಡೆನ್ಸು ಲೈಕ್ ಸ್ಟ್ರೆಂತ್ ಇದ್ದಿಲ್ಲ. 56 ಕ್ಯಾರಿಯರ್ಸಲ್ಲಿ ಆನ್ಲಿ 32 ಏನೋ ಬಂದರು. ಅದಕ್ಕೆ 20 ಏನೋ ಬಂದಿದ್ದು. ಸೊ 50% ಇಲ್ಲ ಅಂತ ಇವೆಂಟ್ ಕಂಡಕ್ಟ್ ಮಾಡಿಲ್ಲ. ಮಂಡೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಮಂಡೇ ಐತೆ ಇವಾಗ. ಆ್ಯಂಡ್ ಇವತ್ತೇ QAB ಎಕ್ಸಾಮು, ಲಾಸ್ಟ್ ಎಕ್ಸಾಮ್ ಮುಗೀತು ಹೆಂಗೋ. ಎಕ್ಸಾಮ್ಸ್ ಎಲ್ಲ ಪ್ರೀ ಫೈನಲ್ಸು. ಆ್ಯಂಡ್ ಪ್ರೀ ಫೈನಲ್ಸ್ ಎಕ್ಸಾಮ್ಸ್ ಆಗಿದ ತಕ್ಷಣ 9 ಡೇಸ್ ಆದಮೇಲೆ ಫೈನಲ್ಸ್ ಐತೆ, ಸೆಮ್ ಎಕ್ಸಾಮ್ಸು. ಸೊ ಇವಾಗ ನಮಗೆ ಒಂಚೂರು ಇದ್ದೇ ಇಲ್ಲ ನನಗಂತೂ. ಮೇನ್ ಅದಕ್ಕೆ ವ್ಲಾಗ್ಸು ಸ್ವಲ್ಪ ಹಾಕೋದು ಕಡಿಮೆ ಮಾಡಿರೋದು. ಆ್ಯಂಡ್ ಮೇನು ವ್ಲಾಗ್ಸ್ ಆಗೋದು ಇದಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ. ಓದೋದು NCC ಜಾಸ್ತಿ ಇದಾಗ್ಬಿಟ್ಟಿದೆ, ಸ್ಟ್ರೆಸ್ಸು. ಲೈಕ್ ಟೈಮ್ ಸಿಗ್ತಿಲ್ಲ, ಫ್ರೀ ಟೈಮು. ಸೊ ನೋಡ್ತಿದ್ದೀನಿ, ಅದೇ ಟ್ರೈ ಮಾಡೋಣ ಅಂತ ವ್ಲಾಗ್ಸ್ ಹಾಕೋಕ್ಕೂ. ಬರೀ ಡೌಗಳು ನಿಂತು. ಎಂತಕ್ಕಂದರೆ ಇವಾಗ ಪ್ರೀ ಫೈನಲ್ಸ್ ಬಂದ್ಬಿಟ್ಟಿದೆ ಸೆಮ್ ಎಂಡಿಂಗಲ್ಲಿ. ಸೊ ಸ್ವಲ್ಪ ವರ್ಕ್ ಇರುತ್ತಲ್ಲ, ಓದೋದು ಅದೆಲ್ಲ. ಸೊ ಸ್ವಲ್ಪ ಕಷ್ಟ ಐತೆ. ಅದಕ್ಕೆ ನೋಡೋಣ. ಇದು ಸೆಮ್ ಎಕ್ಸಾಮ್ಸ್ ಆದಮೇಲೆ ಹಾಲಿಡೇಸ್ ಕೊಡ್ತಾರೆ. ಲೈಕ್ ಸ್ವಲ್ಪ ದಿವಸ ಹಾಲಿಡೇಸ್ ಕೊಟ್ಟು ಆಮೇಲೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡೋದವರು. ಸೊ
ಹಾಲಿಡೇಸಲ್ಲೂ ಹಿಡಿಯೋಕ್ಕೆ, ಮತ್ತು ಆ ಹಾಲಿಡೇಸಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ, ಫ್ರೀ ಟೈಮು. ಸೊ ಅದೇ ನೋಡೋಣ ಅಂತ ನಮ್ಮಪ್ಪನೂ ಬಂದ್ಬಿಟ್ರು. ನಮ್ಮಪ್ಪ ಬಂದಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ದೂರ ನಾನು ನಡೆದಿದ್ದು, ವೀಡಿಯೋ ಹಿಡ್ದಲ್ಲ ಅಷ್ಟೇ. ಇವಾಗಲೇ ಜಸ್ಟ್ ಬಂದ್ಬಿಟ್ಟು. ಹಾಂ, ಸೊ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟೇ ಮಾಡಬೇಕು. ಇವಾಗ ತಲೆ ಒಂದು ಜಾಸ್ತಿ ನೋವ್ತೈತೆ. NCC ಎಕ್ಸಾಮ್ಸು, ಈ ಒಂದು ಎಕ್ಸಾಮ್ QAB ಎಕ್ಸಾಮ್ ಮುಗಿಸಿ ಆಮೇಲೆ NCCಗೆ ಹೋಗಿದ್ದೀನಿ. ಅಂದರೆ ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ರು ಇವತ್ತು. TJC ಅವರು, ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಜನಗೆ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಅದೇನಿಲ್ಲ, ಹೋಗ್ಬೇಕಂತ ಹೋದರು.